ಶಿವರಾಜ್, ಗಂಟೆ ಆಗ್ಲೇ 5 ಆಯ್ತು, ಯಾರೂ ಮನೆಗೆ ಹೋಗಿಲ್ಲ. ಓವರ್ ಟೈಮ್ ಮಾಡ್ತಾ ಇದ್ದಾರಾ? ಇಲ್ಲ ಸರ್, ಇವತ್ತು ನಿಮ್ಮ ಮಗ ಆಫೀಸ್ ಬರ್ತಿದಾರಲ್ಲ, ಅದಕ್ಕೆಲ್ಲ ಕಾದಿದ್ದಾರೆ. ಅವನು ಆಫೀಸ್ಗೆ ಬರೋಕ್ಕೂ ಇವ್ರಿಗೂ ಏನ್ ಸಂಬಂಧ? ಅವ್ರಿಗೆ ನಮ್ಮ ವರ್ಕರ್ಸ್ನ ಕಂಡ್ರೆ ತುಂಬಾ ಪ್ರೀತಿ ಸರ್. ಇವ್ರಿಗೂ ನಮ್ಮ ರವಿ ಅವ್ರನ್ನ ಕಂಡ್ರೆ ತುಂಬಾ ಗೌರವ ಸರ್. ಶಿವರಾಜ್, ಅವ್ನು ಬಂದ ಕೂಡಲೇ ನೇರ ಮೀಟಿಂಗ್ ಕಳಿಸ್ಬಿಡಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ರವಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಚಿಕ್ಕ ಯಜಮಾನ್ರಿಗೆ. ಚಿಕ್ಕ ಯಜಮಾನ್ರೆ ಅಂತ ನನ್ನ ಕರಿಬೇಡಿ, ದೊಡ್ಡ ಯಜಮಾನ್ರು ಕೋಪಿಸ್ಕೋತಾರೆ. ರವಿ, ನೀವು ಬಂದ ತಕ್ಷಣ ದೊಡ್ಡ ಯಜಮಾನ್ರು ಒಳಗೆ ಕಳಿಸು ಅಂದ್ರು. ದೊಡ್ಡ ಯಜಮಾನ್ರು ನನ್ನ ಒಳಗಡೆ ಕರೆದ್ರ? ನಿಮ್ಗೆ ಎಲ್ಲಿ ಸಿಕ್ಕಿದ್ರು ಈ ದೊಡ್ಡ ಯಜಮಾನ್ರು? ನಾನು ಎಷ್ಟೋ ವರ್ಷದಿಂದ ಹುಡುಕ್ತಾ ಇದ್ದೀನಿ, ನನ್ನ ಕಣ್ಣು ಕಾಣಿಸ್ತಿಲ್ಲ. ಏನ್ ಹೇಳ್ತಿದ್ದೀರಾ? ನಿಮ್ ತಂದೆ ನೀವು ನೋಡಿಲ್ವೇ? ಓ, ಆ ದೊಡ್ಡ ಯಜಮಾನ್ರ? ನಾನೆಲ್ಲೋ ಮೇಲಿರೋ ದೊಡ್ಡ ಯಜಮಾನ್ರು ಅಂತ ತಿಳ್ಕೊಂಡಿದ್ದೆ. ಅದ್ ಸರಿ, ಎಲ್ಲಿ ನಮ್ಮ ವಾಮನ್ ರಾಯರು ಕಾಣಿಸ್ತಾನೆ ಇಲ್ಲ? ಇಲ್ಲೇ ಇದ್ದೀನಿ ಸರ್. ಎಲ್ಲಿದ್ದೀರಾ? ಇಲ್ಲೇ ಸ್ವಲ್ಪ ಕೆಳಗೆ. ಆಹಾ, ಎಷ್ಟು ಚೆನ್ನಾಗಿದೆ ನಿಮ್ಮ ಮೀಸೆ. ಇದ್ರೆ ಇರಬೇಕು ವಾಮನ್ ರಾಯರ್ ತರಹ ಮೀಸೆ, ಇಲ್ದೇ ಇದ್ರೆ ಬಿಡ್ಬೇಕು ಅದರ ಆಸೆ. ಯಜಮಾನ್ರೆ, ಸ್ವಲ್ಪ ತಮ್ಮ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡ್ಬೇಕಾ? ಕಮ್ ಆನ್, ಟೆಲ್ ಮಿ ವಾಟ್ಸ್ ಯುವರ್ ಪ್ರಾಬ್ಲಮ್. ಸರ್, ಮುಂದಿನ ತಿಂಗಳು ನನ್ನ ಮಗಳ ಮದುವೆ. ನಿಮ್ಮ ಮಗಳ ಮದುವೆನಾ? ಹೌದು. ಅಂದ್ರೆ ನನ್ನ ತಂಗಿ ಮದುವೆ. ವೆರಿ ಗುಡ್, ಬರ್ತೀನಿ. ರಿಸೆಪ್ಷನ್ ಅಲ್ಲಿ ಬಂದು ಮೈಕ್ ನಲ್ಲಿ ಹೇಳ್ತೀನಿ. ಮೀಸೆ ಇದ್ರೆ ವಾಮನ್ ರಾಯರ್ ಹಾಗೆ ಇರಬೇಕು, ಇಲ್ದಿದ್ರೆ ಅದರ ಆಸೆ ಬಿಡಬೇಕು ಅಂತ. ವಾಮನ್ ರಾಯರೇ, ಇದು ನಿಮ್ ಎಷ್ಟನೇ ಮಗಳ ಮದುವೆ? ಮೊದಲನೇ ಮಗಳದ್ದು ಸ್ವಾಮಿ. ಮೊದಲನೇ ಮಗಳ? ಹಾಗಾದ್ರೆ ನಿಮ್ಗಿನ್ನು ಎಷ್ಟು ಜನ ಮಕ್ಕಳು? 5 ಜನ ಹೆಣ್ಣು ಮಕ್ಕಳು. 5 ಜನ ಹೆಣ್ಣು ಮಕ್ಕಳ? ಆ ತಂಗಿರ್ಗೆಲ್ಲ ಯಾವಾಗ ಮದುವೆ ಮಾಡ್ತೀರಾ? ಇವಳೊಬ್ಳ ಮದುವೆ ಖರ್ಚಿಗೆ ಹಣ ಹೊಂಚೋದ್ರಲ್ಲೇ ನಾನು ಅರ್ಧ ಜೀವ ಆಗ್ಬಿಟ್ಟಿದ್ದೀನಿ. ಒಬ್ಬೊಬ್ಬರಿಗೂ 10-15 ಸಾವಿರ ರೂಪಾಯಿ ವರದಕ್ಷಿಣೆ ಕೊಟ್ಟು ನಾನು ಹೇಗೆ ಮದುವೆ ಮಾಡಕ್ಕಾಗುತ್ತೆ? ಯಾರ್ಯಾರ ಹಣೆ ಬರ ಹೇಗಿದೆಯೋ ಹಾಗೇ ಆಗ್ಲಿ. ನೋ ಮಿಸ್ಟರ್ ವಾಮನ್ ರಾವ್, ಕೆಲವು ಸಲ ನಮ್ಮ ಹಣೆ ಬರನ ನಾವೇ ಬರ್ಕೋಬೇಕಾಗತ್ತೆ. ಮಿಸ್ಟರ್ ಶಿವರಾಜ್, ನನ್ನ ಅಕೌಂಟ್ ಇಂದ 2.5 ಲಕ್ಷ ರೂಪಾಯಿನ ವಾಮನ್ ರಾಯರ್ ಕೊಡಿ. ನನ್ನ 5 ಜನ ತಂಗಿರ್ಗೂ 55 ಸಾವಿರ ರೂಪಾಯಿ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಲಿ. ಹಾ ಮಿಸ್ಟರ್ ಶಿವರಾಜ್, ಚೆಕ್ ಬುಕ್ ನ ಈಗಲೇ ಕೊಡಿ, ಸೈನ್ ಮಾಡ್ತೀನಿ. ಯಾರು ಗೊತ್ತು ನಾಳೆ ನಾ ಬದುಕಿರ್ತೀನೋ ಇಲ್ವೋ. ಯಜಮಾನ್ರೆ, ದಯವಿಟ್ಟು ನೀವು ಹಾಗರ್ಬೇಡಿ. ನೀವು ಬದುಕಬೇಕು. ನಮ್ಮ ಮನೆಯವರು ಎಲ್ಲರ ಆಯುಸ್ಸನ್ನು ನಿಮ್ಗೆ ಧಾರೆ ಎರೆದು ಕೊಡ್ತೀನಿ. ಮಿಸ್ಟರ್ ಲೋಪೋ, ಯಾಕೆ ಹೀಗೆ ನಿಂತಿದ್ದೀರಾ? ನಮ್ ತಾಯಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕು ಸರ್. ದೊಡ್ಡ ಯಜಮಾನ್ರ ಹತ್ರ ಒಂದು 5-6 ಸಲ ಹೇಳಿದೆ. ದೊಡ್ಡ ಯಜಮಾನ್ರ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ? ಅವ್ರೇನ್ ಡಾಕ್ಟ್ರಾ? ಆಗಲ್ಲ ಸರ್, ಆಪರೇಷನ್ ಅಂದ್ರೆ ಒಂದು 10,000 ರೂಪಾಯಿ ಆದ್ರೂ ಬೇಕು. ನಾನೆಲ್ಲಿಂದ ತರ್ಲಿ ಸರ್? ಮಿಸ್ಟರ್ ಶಿವರಾಜ್, ಮಿಸ್ಟರ್ ಲೋಬೋಗೆ ನನ್ನ ಅಕೌಂಟ್ ಇಂದ 10,000 ರೂಪಾಯಿ ಕೊಡಿ. ಆಯ್ತು ಸರ್. ಮಿಸ್ಟರ್ ಲೋಬೋ, ನಿಮ್ಮ ತಾಯಿಗೆ ಹೇಳಿ ಇನ್ನೊಬ್ಬ ಮಗ ಬದುಕಿದ್ದಾನೆ ಅಂತ. ಸರ್, ನಿಮ್ ಋಣ ಹೇಗ್ ತೀರಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ ಸರ್. ನಿಮ್ಮ ತಾಯಿ ಹುಷಾರಾದ್ರೆ, ತಾಯಿ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದಿರೋ ಈ ತಬ್ಲಿ ಸಂತೋಷವಾಗಿ ಆಫೀಸಲ್ಲಿರೋರ್ಗೆಲ್ಲ ಹೇಳ್ತಾನೆ, ಫ್ರೆಂಡ್ಸ್, ಗವರ್ಮೆಂಟ್ಸ್ ಅಂಡ್ ಕಂಟ್ರಿಮನ್, ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ ದೊಡ್ಡೋರು. ಆದ್ರೆ ನಾನು ಹೇಳ್ತೀನಿ, ಮೀಸೆನೆ ಪುರುಷ ಲಕ್ಷಣ ಅಂತ. ಮಿಸ್ಟರ್ ಮೋಹನ್ ರಾವ್, ಕರೀರಿ ನಿಮ್ ಮಗನ, ಮೀಟಿಂಗ್ ಟೈಮ್ ಆಯ್ತು. ಒಂದ್ ತಮಾಷೆ ವಿಷಯ ಏನು ಅಂದ್ರೆ, ನಮ್ ಮೋಹನ್ ರಾಯರು ಒಂದ್ ವಿಸ್ಕಿ ಫ್ಯಾಕ್ಟರಿ ಓಪನ್ ಮಾಡ್ತಾರೆ. ಆ ಫ್ಯಾಕ್ಟರಿಗೆ ಅವ್ರ ಮಗ ರವಿನೂ ಪಾರ್ಟ್ನರು. ನಮ್ ಫ್ಯಾಕ್ಟರಿಲಿ ತಯಾರಾಗೋ ಅರ್ಧ ವಿಸ್ಕಿನ ಅವ್ರ ಮಗ ರವಿನೇ ಕುಡಿದು ಬಿಡ್ತಾನೆ ಅಂತ ಕಾಣುತ್ತೆ. ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ಮಿಸ್ಟರ್ ರಾಬರ್ಟ್. ನಮ್ಮ ಫ್ಯಾಕ್ಟರಿಲಿ ತಯಾರಾಗೋ ಅರ್ಧ ವಿಸ್ಕಿನ ನಾನೇ ಕುಡಿತೀನಿ. ಯಾಕೆಂದ್ರೆ ನಾನು ಕುಡುಕ. ಉಳಿದದ್ದ ಸೀಸೆಗಳು ಖರ್ಚಾಗೋದ್ರಲ್ಲೇ 1000 ಜನ ಕುಡುಕರಾಗಿರ್ತಾರೆ, ಭಿಕಾರಿಗಳಾಗಿರ್ತಾರೆ. ಎಲ್ಲ ಸೀಸೆಗಳು ಹೊರಗೆ ಬಂದ್ರೆ ನಮ್ಮ ದೇಶದ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಮ್ಮಪ್ಪನ ಚಮಚಗಳ. ನಾನು ಕುಡುಕ, ಬರೀ ವಿಸ್ಕಿ ಕುಡಿತೀನಿ. ಆದ್ರೆ ನೀವೆಲ್ಲ ಮನುಷ್ಯನ ರಕ್ತ ಕುಡಿತೀರಾ? ರವಿ, ಏನ್ ಮೋಹನ್ ರಾಯರೇ, ನಮ್ಗೆಲ್ಲ ಅವಮಾನ ಮಾಡ್ಬೇಕು ಅಂತ ಈ ಮೀಟಿಂಗ್ ಅರೇಂಜ್ ಮಾಡಿದ್ರಾ?
ನಿಮ್ಗೆ ಯಾರು ಅವಮಾನ ಮಾಡ್ತಿದ್ದಾರೆ ಮಿಸ್ಟರ್ ಬಸವರಾಜ್? ಯಾರಿಗೆ ಮಾನ ಇರುತ್ತೋ ಅವ್ರಿಗೆ ತಾನೇ ಅವಮಾನ ಆಗೋದು. Will you please keep quiet, Ravi? ದಿಸ್ ಇಸ್ ಟೂ ಮಚ್. ಮಿಸ್ಟರ್ ಮೋಹನ್ ರಾವ್, ನಿಮ್ ಮಗ ಏನು ಮಾಡು ತಡ್ಕೊಳ್ಳು ಅಂತ ಅವರಿದ್ರೆ ಅವರನ್ನೇ ಆರಿಸ್ಕೊಳ್ಳಿ. ನಮಗೆ ನಿಮ್ ವ್ಯವಹಾರ ಬೇಕಿಲ್ಲ. ಇನ್ಮೇಲೆ ಮೀಟಿಂಗ್ ನಡಿಬೇಕಾದ್ರೆ ನಮ್ಮ ಆಫೀಸಲ್ಲಿ ನಡಿಬೇಕು. ಬನ್ನಿ ಎಲ್ಲ ಹೋಗೋಣ. ಮುಗೀತೋ? ಇನ್ನೂ ಏನಾದ್ರೂ ಇದೆಯಾ? ನನ್ನ ಎದುರು ತಲೆ ಎತ್ತಿ ಮಾತಾಡೋಕ್ಕೂ ಧೈರ್ಯ ಇಲ್ಲ ಜನ. ಇವತ್ತು ಹೇಗೆ ಎದುರುತ್ತರ ಕೊಟ್ಟು ನೋಡಿದ್ಯಾ? ಐ ಆಮ್ ಸಾರಿ ಡ್ಯಾಡಿ, ನನ್ನಿಂದ ನಿಮ್ಗೆ ದೊಡ್ಡ ನಷ್ಟ, ಎ ಬಿಗ್ ಲಾಸ್. ನಿಮಗೆ ಬೇಕಾಗಿರೋದು ತಿಳುವಳಿಕೆ ಹೇಳೋ ಸ್ನೇಹಿತರಲ್ಲ, ನಿಮ್ಮ ಮಾತಿಗೆ ಎಸ್ ಬಾಸ್ ಅಂತ ತಲೆ ಅಲ್ಲಾಡ್ಸೋ ಗುಲಾಮ. ಹೌದು. ಅದಕ್ಕೆ ನೀವು ಮನುಷ್ಯರನ್ನ ಯಾಕೆ ಇಟ್ಕೊಂಡಿದ್ದೀರಾ ಡ್ಯಾಡಿ? ಬಟನ್ ಒತ್ತಿದ್ರೆ ಎದ್ದು ನಿಂತ್ಕೊಳ್ಳೋ ಬೊಂಬೆಗಳನ್ನ ಇಟ್ಕೊಳ್ಳಿ. ಈ ಪ್ರಪಂಚದಲ್ಲಿ ಬದುಕೋದಿದ್ರೆ ಮನುಷ್ಯರನ್ನೇ ಬೊಂಬೆಗಳನ್ನ ಮಾಡಿ ಆ ಎಲ್ಲಾ ಸ್ವಿಚ್ಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ದಿದ್ರೆ ಆ ಪ್ರಪಂಚ ನಮ್ಮನ್ನೇ ಜೀವಂತ ಸಮಾಧಿ ಮಾಡಿಬಿಡುತ್ತೆ. ಎಸ್ ಡ್ಯಾಡಿ, ಆದ್ರೆ ಒಂದು ಮಾತನ್ನ ನೀವು ಮರ್ತಿದ್ದೀರಾ. ನಿಮ್ಮಂಥ 100 ಬಟನ್ಗಳನ್ನ ಕೈಯಲ್ಲಿ ಇಟ್ಕೊಂಡಿರೋನೊಬ್ಬ ಮೇಲ್ ಕೂತಿದ್ದಾನೆ. ಅವನ ಕೈಯಲ್ಲೇ ಮೇನ್ ಸ್ವಿಚ್ ಇರೋದು. ಹುಟ್ಟು ಸಾವನ್ನು ನಿಜವಾದ ಕರೆಂಟ್ ಅಲ್ಲಿಂದಾನೆ ಪಾಸ್ ಆಗೋದು. ಸಪೋಸ್ ಒಂದಲ್ಲ ಒಂದ್ ದಿವಸ ಅವನು ಆ ಮೇನ್ ಸ್ವಿಚ್ ನ ಆಫ್ ಮಾಡಿದ್ರೆ, ಶಟ್ ಅಪ್! ವಿಸ್ಕಿ ಬಾಟ್ಲಿಗೆ ಲೇಬಲ್ ಅಂತ ಅಂದ್ಕೊಂಡು ಹುಚ್ಚುಚ್ಚಾಗಿ ನಗೋ ನೀನು ನನಗ್ ಬುದ್ಧಿ ಹೇಳ್ತೀಯ? ನಾನು ವಿಸ್ಕಿ ಬಾಟಲ್ಗೆ ಲೇಬಲ್ ತರ ಅಂಟ್ಕೊಂಡಿರೋದು ನಿಜ. ಆ ಲೇಬಲ್ನ ಅಂಟಿಸ್ತೋರು ಯಾರು? ನೀವು ಡ್ಯಾಡಿ. ನಾನು ಕುಡಿಯೋದನ್ನ ನೀವು ನೋಡಿದ್ದೀರಾ, ನಗೋದನ್ನ ಕೇಳಿದ್ದೀರಾ. ಆ ಕುಡಿದು ನಗೋವಾಗ ಅದ್ರ ಹಿಂದೆ ತುಂಬಿರೋ ನೋವನ್ನ, ಕಣ್ಣೀರ್ನ ನೀವು ಗಮನಿಸಿದ್ದೀರಾ? ಇಲ್ಲ ಡ್ಯಾಡಿ, ಇಲ್ಲ. ಕಣ್ಣೀರು ಸುರ್ಸೋಕೆ ನಿಂಗೇನಾಗಿದೆ? ನಾನು ಹಿಂಗೇನ್ ಕಮ್ಮಿ ಮಾಡಿದ್ದೀನಿ? ಏನು ಕಡಿಮೆ ಮಾಡಿಲ್ಲ ಡ್ಯಾಡಿ. ಮಾರ್ಕೆಟ್ನೇ ಖರೀದಿ ಮಾಡಿದ್ದೀರಾ, ಮನೆನ ಅಲಂಕಾರ ಮಾಡಿದ್ದೀರಾ. ಆದ್ರೆ ಮನಸ್ಸನ್ನ ಅಲಂಕಾರ ಮಾಡೋ ವಸ್ತುನ್ ಮಾತ್ರ ನೀವು ತರಲಿಲ್ಲ. ಅರ್ಥವಿಲ್ಲದ ಮಾತನ್ನ ಕೇಳೋಕೋಸ್ಕರ ನನ್ನ ಕಾಲ ವ್ಯರ್ಥ ಮಾಡೋಕ್ಕಾಗಲ್ಲ. 1 ಸೆಕೆಂಡ್. ಡ್ಯಾಡಿ, ನಿಮ್ಮ ನೋಡ್ತಾ ಇದ್ರೆ ನನ್ಗೊಂದು ಕಥೆ ಜ್ಞಾಪಕ ಬರುತ್ತೆ. ಒಬ್ಬ ರಾಜ ದೇವ್ರ ಹತ್ರ ಹೋಗಿ ತಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ವರ ಬೇಡ್ಕೊಂಡಂತೆ. ಅದ್ರ ಪರಿಣಾಮ ಏನಾಯ್ತು? ಒಂದು ದಿವಸ ರಾಜ ಮಗನ ಪ್ರೀತಿಯಿಂದ ಮುಟ್ಟ, ಅವನ್ ಚಿನ್ನದ ಗೊಂಬೆ ಆಗ್ಬಿಟ್ಟ. ರಾಜ ಅಯ್ಯೋ ಅಂತ ಅತ್ತ ಪಶ್ಚಾತ್ತಾಪ ಪಟ್ಟ. ಏನು ಪ್ರಯೋಜನ ಆಗಿಲ್ಲ. ನಾನು ಅಂಥ ಮುಟ್ಟಾಳತನ ಮಾಡಲ್ಲ. ಕರೆಕ್ಟ್. ನನಗ್ ಗೊತ್ತು ಡ್ಯಾಡಿ, ನೀವು ಸತ್ರು ಅಂತ ತಪ್ಪು ಮಾಡಲ್ಲ. ನಿಮಗ್ ಮಗನ ಮೇಲೆ ಪ್ರೀತಿ ಇದ್ರೆ ತಾನೆ ಅವನ್ನ ಕರೆಯೋದು, ಮಾತಾಡ್ಸೋದು, ಮುಟ್ಟೋದು ಎಲ್ಲ. ನಿಮಗ್ ಗೊತ್ತು, ನೀವು ನನ್ನ ಮುಟ್ಟಿದ್ರೆ ನಾನು ರೂಪಾಯಿ ನೋಟ ಬಿಡ್ತೀನಿ ಅಂತ. ಆಮೇಲೆ ನೀವು ನನ್ನ ಹೆಸರಿನಲ್ಲಿ ಮಾಡ್ತಿರೋ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳಿಗೆ ಯಾರು ಸೈನ್ ಮಾಡ್ತಾರೆ? ಡ್ಯಾಡಿ, ನಾನು ನಿಮ್ಮನ್ನ ಒಂದು ಸಲ ಪ್ರೀತಿಯಿಂದ ನಗನಗ್ತಾ ಮಾತಾಡೋದನ್ನ ನೋಡೋಕೆ ಇಷ್ಟಪಡ್ತೀನಿ. 24 ಗಂಟೆನೂ ಬಿಸ್ನೆಸ್ ಬಿಸ್ನೆಸ್ ಅಂತ ಒದ್ದಾಡೋ ನೀವು ಒಂದು ಸಲ ಈ ಹಣದ ಪ್ರಪಂಚದಿಂದ ಹೊರಗಡೆ ಬಂದು ನೋಡಿ. ಅದು ನಿಮ್ಗೆ ಗೊತ್ತಾಗುತ್ತೆ ನೀವು ನಿಮ್ಮ ಮಗನಿಗೆ ತಂದ ಕಾಣಿಕೆ ಏನು ಅಂತ. ಬರೀ ಹಣ, ಕುಡ್ತಾ. ಡ್ಯಾಡಿ, ಸುಮ್ಮನೆ ಬನ್ನಿ, ನಾನೆಲ್ಲ ಹೇಳ್ತೀನಿ. ನೋಡಿ, ಗಲಾಟೆ ಮಾಡಿದ್ರೆ ಸುಮ್ಮನೆ ಬನ್ನಿ. ಸರ್, ಇವರೆಲ್ಲ ನಿಮ್ಮ ಹತ್ರ ಮಾತಾಡ್ಬೇಕಂತ. ಏನ್ ವಿಷಯ? ಸರ್, ನಾವು ಬೀದಿ ಪಾಲ್ ಹಾಕ್ಬಿಟ್ಟು ನಿಮ್ ತಂದೆ ಗುಡಿಸಲು ಖಾಲಿ ಮಾಡಿ ಅಂತ ನಮ್ಗೆ ಕೋರ್ಟಿಂದ ನೋಟಿಸ್ ಕಳಿಸಿದ್ದಾರೆ. ಚಿಕ್ಕ ಚಿಕ್ಕ ಹುಡುಗರು, ಕಾಯಿಲೆಯಿಂದ ನರಿತಿರೋ ಮುದುಗರು, ನಾವೆಲ್ಲ ಎಲ್ಲಿ ಸಾರು ಹೋಗೋದು? ಶಿವರಾಜ್, ಏನಿದೆಲ್ಲ? ಕೋರ್ಟ್ ನಲ್ಲಿ ಯಜಮಾನರು ಗೆದ್ದಿದ್ದಾರೆ ಸರ್. ಆ ಜಾಗ ಯಾರ ಹೆಸರಲ್ಲಿದೆ? ನಿಮ್ ಹೆಸರಿನಲ್ಲಿದೆ ಸರ್. ಒಂದು ಕೆಲಸ ಮಾಡಿ, ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನೀವು ಆ ಜಾಗಕ್ಕೆ ಬನ್ನಿ. ಸರಿ ಸರ್. ಸರ್, ಈ ಜಾಗನೇ ನಿಮ್ ತಂದೆಯವರು ಕಿತ್ಕೋಬೇಕು ಅಂತಿದ್ದಾರೆ ಸರ್. ರವಿ, ಇದೇ ಆ ಡಾಕ್ಯುಮೆಂಟ್ಸ್.
ಮಿಸ್ಟರ್ ಶಿವರಾಜ್, ಇನ್ನು ಒಂದು ತಿಂಗಳಿನಲ್ಲಿ ಈ ಗುಡ್ಸಲ್ನೆಲ್ಲ ಕಿತ್ತಾಕಿ ಇದೇ ಜಾಗದಲ್ಲಿ ಪುಟ್ಟ ಪುಟ್ಟ ಮನೆಗಳನ್ನ ಕಟ್ಟಿಸ್ಬಿಡಿ. ನಮ್ಮ ತಂದೆ ಏನ್ ಮಾಡಿದ್ರು ಅಲ್ಲಾಡ್ಕೂಡ್ದು, ಆ ಕಾಂಕ್ರೀಟ್ ಹಾಕ್ಸಿ. ಆಗ್ಲಿ ಸರ್. ಇವತ್ತಿಗೆ ನಿಮ್ಮ ಕಷ್ಟಗಳೆಲ್ಲ ಸುಟ್ಟು ಹೋಯ್ತು. ರವಿ, ರವಿ, ಗುಡ್ ಮಾರ್ನಿಂಗ್ ಡ್ಯಾಡಿ. ರವಿ, ನೀನು ಬುದ್ಧಿವಂತ ಆಗೋದು ಯಾವಾಗ? ನನ್ನ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಅನ್ನು ಹಾಳು ಮಾಡಿಬಿಟ್ಟೆ. ನನ್ನ ಇಂಪಾರ್ಟೆಂಟ್ ಫೈಲ್ಸ್ ಅನ್ನ ಬೆಂಕಿಗೆ ಹಾಕಿಬಿಟ್ಟೆ. ಪ್ರಪಂಚದಲ್ಲಿರೋ ಬಡವರನ್ನೆಲ್ಲ ನೀನೊಬ್ಬನೇ ಉದ್ಧಾರ ಮಾಡೋಕ್ಕಾಗುತ್ತೇನೋ? ಡ್ಯಾಡಿ, ನಿಮ್ಮ ಮಗ ಬುದ್ಧಿವಂತನಾದ್ರೆ ಅವನ ಜೀವನಕ್ಕೆ ಬೇಕಾಗುವಷ್ಟು ಹಣನ ಅವನೇ ಸಂಪಾದನೆ ಮಾಡ್ತಾನೆ. ಮುಟ್ಟಾಳನಾದ್ರೆ ನೀವೆಷ್ಟೇ ಹಣ ಸಂಪಾದನೆ ಮಾಡಿಟ್ರು ಅದನ್ನು ಹಾಳು ಮಾಡ್ತಾನೆ. ಸತ್ಯ ಹೀಗಿರುವಾಗ ನೀವ್ಯಾಕೆ ಹಣ ಹಣ ಅಂತ ಒದ್ದಾಡ್ತೀರಾ? ನೀನ್ ಇದೇ ರೀತಿ ಎರಡು ಕೈನಲ್ಲೂ ಆಸ್ತಿ ಹಂಚ್ತಾ ಇದ್ರೆ ಒಂದಿನ ಎಲ್ಲ ಕಳ್ಕೊಂಡು ಭಿಕ್ಷೆ ಬಿಡಬೇಕಾಗುತ್ತೆ. ಡ್ಯಾಡಿ, ಸಮುದ್ರದಿಂದ 2 ಗ್ಲಾಸ್ ನೀರು ತೆಗೆದ್ರೆ ಸಮುದ್ರಕ್ಕೆ ನಷ್ಟನಾ? ಸಪೋಸ್ ನಾನ್ ನಿಮ್ಮ ಆಸ್ತಿನೆಲ್ಲ ಹಾಳು ಮಾಡ್ತಾ ಇದ್ದೀನಿ ಅಂತ ನಿಮಗನ್ಸಿದ್ರೆ ನೀವ್ಯಾಕೆ ನನ್ನ ಈ ನಿಮ್ಮ ಆಸ್ತಿ ಬಂಧನದಿಂದ ಕಿತ್ತು ಹಾಕ್ಬಿಡ್ಬಾರ್ದು? ನಾನ್ಸೆನ್ಸ್. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಗುರುಮೂರ್ತಿ, ನಾಳೆ ಇವನು ಹುಟ್ಟಿದ ಹಬ್ಬ ಅಂತ ಸ್ವಲ್ಪ ಜ್ಞಾಪಿಸ್ಬಿಡಿ. ಹಾ ಅಂಕಲ್, ನಾಳೆ ನನ್ನ ಹುಟ್ಟಿದ ಹಬ್ಬಕ್ಕೆ ದೇವತೆ ಒಬ್ಳು ಬರ್ತಾ ಇದ್ದಾಳೆ, ಅದನ್ನು ಜ್ಞಾಪಿಸಿ. Happy birthday to you. Happy birthday to Ravi. Happy birthday to you. ವಿಶ್ ಯು ಬೆಸ್ಟ್ ಆಫ್ ಲಕ್ ಮೈ ಸನ್. ದೇವರು ನಿನ್ಗೆ ಒಳ್ಳೇದು ಮಾಡಲಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಓ, ಥ್ಯಾಂಕ್ ಯು ಡ್ಯಾಡಿ. ಕೇಕ್ ಕಟ್ ಮಾಡ್ರವಿ, ನನಗೆ ಅರ್ಜೆಂಟ್ ಕೆಲಸ ಇದೆ. ಮೇಲೆ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ಈಗಲೇ ಬೇಡಿ ಡ್ಯಾಡಿ. ಯಾಕೆ? ಒಬ್ರು ತುಂಬಾ ಮುಖ್ಯವಾದವ್ರು ಬರಬೇಕಾಗಿದೆ. ಯಾರದು? ಅಂಕಲ್, ನೀವೇ ಹೇಳಿ. ಅದು ಅರ್ಥ ಆಯ್ತು ಬಿಡಿ. ಯಾರೋ ಸ್ಪೆಷಲ್ ಫ್ರೆಂಡ್ ಇರಬೇಕು ಅಂತ ಕಾಣುತ್ತೆ. ಎಂಜಾಯ್ ಯು ಸರ್. ನಾ ಬರ್ತೇನೆ. ಎಕ್ಸ್ಕ್ಯೂಸ್ ಮೀ. ಏನಮ್ಮ ಹುಡುಕ್ತಾ ಇದೆಯಾ? ಅದೇಪ್ಪ, ರವಿಶಂಕರ್ ಕೊಟ್ಟಿದ್ದ ನೆಕ್ಲೆಸ್ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರೆ, ಎಲ್ಲಮ್ಮ ಹೋಯ್ತು? ಯಜಮಾನ್ರೆ, ನಮ್ಮೆಲ್ಲರ ಪರವಾಗಿ ಈ ಚಿಕ್ಕ ಉಡುಗೊರೆನ ತಾವು ಸ್ವೀಕರಿಸಬೇಕು. ವಾಮನ್ ರಾಯರೇ, ಇದಕ್ಕೆ ಹೇಳ್ತಾರೆ ಉಡುಗೊರೆ ಅಂತ. ನಾನು ಕುಡ್ಕಾನೇ ಇರಬಹುದು, ಆದ್ರೆ ಇಷ್ಟು ದೊಡ್ಡ ಕುಡ್ಕ ಅಲ್ಲ. ಅರೆ, ಇದೇನಿದು ಸೀಸೆ ಮೇಲೂ ನಿಮ್ ತರಾನೇ ಒಂದು ಮೀಸೆ. ವಾಟ್ ಇಸ್ ದಿಸ್ ಮೀಸೆ ಸೀಕ್ರೆಟ್? ಯಜಮಾನ್ರೆ, ನಿಮ್ಗೆ ನನ್ ಮೀಸನ್ ಕಂಡ್ರೆ ಇಷ್ಟ ಅಲ್ಲ, ಅದಕ್ಕೆ ಇದೇ ತರ ಮೀಸನ್ನ ಇದಕ್ಕೆ ತಗಲ್ಸಿರೋದು. ಫ್ಯಾಂಟಾಸ್ಟಿಕ್. ಅಷ್ಟೇ ಅಲ್ಲ, ನಮ್ ಸ್ಟಾಫ್ ಮೆಂಬರ್ಸ್ಗೆಲ್ಲ ಇದೇ ತರ ತಗಲ್ಸಿದ್ದೀನಿ. ಅರೆ ಶಿವರಾಜ್, ನೀವು ಅಂಕಲ್, ಯಜಮಾನ್ರೆ, ಈ ಉಡುಗೊರೆ ತಮ್ಗೆ ಇಷ್ಟ ಆಯ್ತಲ್ಲ? ವಾಮನ್ ರಾಯರೇ, ನಿಮ್ಮನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ ಗೊತ್ತಾ? ನೀವು ಕುಳ್ರು. ಈ ಕುಳ್ರೆಲ್ಲ ಒಂಥರ ಕಿಲಾಡಿಗಳು. ಮೀನಾದೇವಿ, ಇದೇ ನೀನು ಇಲ್ಲೇ ಇದ್ದೀರಾ? ನಟರಾಜ್, ನಾನಿವತ್ತು ಶೋಕ್ ಬರಕ್ಕಾಗಲ್ಲ. ಯಾಕೆ? ರವಿಶಂಕರ್ ಕೊಟ್ಟಿದ್ದ ನೆಕ್ಲೆಸ್ನ ಯಾರೋ ಕದ್ದು ಬಿಟ್ಟಿದ್ದಾರೆ. ಅಯ್ಯೋ, ಅಷ್ಟಕ್ಕೋಸ್ಕರ ಇಷ್ಟು ಒದ್ದಾಡ್ತಾರ?
ಅವ್ರಿಗೆ ಹೇಳಿದ್ರೆ ಇಂಥ ಹಾರ 1000 ಕೊಡಿಸ್ತಾರೆ. ಮಿಸ್ಟರ್ ವಾಮನ್ ರಾವ್, ಈ ಎಲ್ಲ ಲೈಟ್ಸ್ನು ಆಫ್ ಮಾಡಿಬಿಡಿ. ಇದಕ್ಕೆಲ್ಲ ನೀವೇ ಕಾರಣ. ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣಿಲ್ದೆ ಇದ್ರೆ ಅವನ ಬಾಳು ಬರ್ಡು ಅಂತ ಹೇಳಿದ್ರಿ. ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣೇನಾ ಫೇಲ್ಯೂರ್ ಸಕ್ಸಸ್ ಎಲ್ಲ? ನಾನು ಹುಟ್ಟಿದಾಗನಿಂದ ಇವತ್ತಿನವರೆಗೂ ಯಾವತ್ತಾದ್ರೂ ಯಾರಿಗೋಸ್ಕರನಾದ್ರೂ ಕಾದಿದ್ದೀನ? ಇವತ್ತು ನೋಡಿ ನನ್ನ ಗತಿ. ಅಂಕಲ್, ಆ ಮೋಂಬತ್ತಿ ಆರೋದ್ರೊಳಗಡೆ ಮೀನಾ ಬರ್ದೇ ಇದ್ರೆ ಈ ಮೋಂಬತ್ತಿನೇ ನನ್ನ ಜೀವನದ ಕೊನೆ ಮೋಂಬತ್ತಿ. ಛೇ ಛೇ ಛೇ, ಬಿಡ್ತು ಅನ್ನಪ್ಪ. ಅವಳು ಬಂದೇ ಬರ್ತಾಳೆ. ನೋ ಅಂಕಲ್, ನೋ. ನನಗ್ ಗೊತ್ತು, ಮೀನಾ ಬಂದೇ ಬರ್ತಾಳೆ. ಮೀನಾದೇವಿ, ನೆಕ್ಲೆಸ್ ನಿಮ್ ಕುತ್ಕೆಲ್ಲ ಇದೆಯಲ್ಲ? ಇದು ನಕಲಿ ನೆಕ್ಲೆಸ್, ಪ್ರೋಗ್ರಾಮ್ ನಲ್ಲಿ ಹಾಕೊಳ್ಳೋದು. ಓ, ನಾನು ಒರಿಜಿನಲ್ಲೇ ಅನ್ಕೊಂಡೆ.